ಹಾಯ್, ಇವತ್ತು ಹೆಲ್ದಿಯರ್ ವರ್ಷನ್ ಆಫ್ ಮೋಮೋಸ್ ಮಾಡ್ಲಿಕತ್ತೀನಿ ನಾನು. ಸೊ ನೋಡಿದ ಕೂಡಲೇ ಎಲ್ಲರೂ ಗೆಸ್ ಮಾಡಿರ್ತೀರಿ ಮೋಮೋಸ್ ಅವ ಅಂತ ಹೇಳಿ. ಸೊ ಏನು ಮೋಮೋಸ ನೋಡೋಣ ಅಂತ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಗೋಧಿ ಹಿಟ್ಟಿಂದ ಮೋಮೋಸ್ ಮಾಡ್ಲಿಕತ್ತೀನಿ. ಸೊ ಅದಕ್ಕೆ ಒಂದು ಬುಟ್ಟಿ ಒಳಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಣಂತ. ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಅದಾದಮೇಲೆ ಒಂಚೂರು ಹಾಲು ಹಾಕೋರಿ, ಉಪ್ಪು ಮಿಕ್ಸ್ ಮಾಡಿಕೊಂಡು. ಹಾಲು ಹಾಕೋದ್ರಿಂದ ಎಕ್ಸ್ಟ್ರಾ ಸಾಫ್ಟ್ ಆಗ್ತಾವ ಮೋಮೋಸ್. ಹೀಗಾಗಿ ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪನ ನೀರು ಹಾಕೋತ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋರಿ. ಹಿಟ್ಟು ಭಾಳ ಸಾಫ್ಟೂ ಆಗಬಾರ್ದು, ಭಾಳ ಗಟ್ಟಿನೂ ಕಲಿಸ್ಕೋಬಾರ್ದು, ಮೀಡಿಯಮ್ ಹದ ಇರಬೇಕು ಹಿಟ್ಟು. ಸೊ ಹಿಟ್ಟು ಕಲಿಸ್ಕೊಂಡು ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು 1 ನಿಮಿಷ ನಾದ್ಕೊಂಡು ಬುಟ್ಟಿ ಮುಚ್ಚಿಟ್ಟು ಹಿಟ್ಟು ನೆನಿಲಿಕ್ಕೆ ಬಿಟ್ಟು ಬಿಡ್ರಿ. ಇದಾದಮೇಲೆ ನಾವು ಯಾವ್ಯಾವ ಪಲ್ಯ ಬೇಕು ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಳ್ಳೋಣಂತ. ನಾ ಇಲ್ಲೇ ಬಟಾಟಿ ತೊಗೊಂಡೇನಿ. ಒಂದು ಬಟಾಟಿ ಸಿಪ್ಪಿ ಸುಲಿದು ಅದನ್ನು ಹೆರೋಮಣಿ ಇರ್ತದಲ್ಲ ಅದರೊಳಗಿಂದು ಸಣ್ಣ ಹೋಲಿಂದ ಡಿಸೈನದ ಹೆರೋಮಣಿಲೇ ಬಟಾಟಿ ಹೆರ್ಕೊಂಡು ಅದನ್ನು ನೀರಿಗೆ ಹಾಕ್ಕೊಂಡೆ. ಹಂಗೆ ಕ್ಯಾಬೇಜನ್ನು ತೊಗೊಂಡೇನಿ. ಕ್ಯಾಬೇಜನ್ನು ಅದೇ ಸಣ್ಣ ಹೋಲಿನ ಹೆರೋಮಣಿಲೆನ ನಾನು ಹೆರೆದು ಇಟ್ಕೊಂಡೇನಿ. ಅದಾದಮೇಲೆ 4 ಬೀನ್ಸ್ ತೊಗೊಂಡೇನಿ. ಬೀನ್ಸನ್ನು ಹೆಚ್ಚಿಟ್ಕೊಂಡು ನೀರಿಗೆ ಹಾಕ್ಕೊಂಡೇನಿ. ಇವನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನೀರು ಸ್ಕ್ವೀಸ್ ಮಾಡಿಕೊಂಡು ಎತ್ತಿಟ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಡಬ್ಬು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಕ್ಕೊಂಡೇನಿ. 1 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಅರ್ಧ ಚಮಚ ಖಾರ ಪುಡಿ ಹಾಕ್ಕೊಂಡೇನಿ. ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಂಡೇನಿ. ನಿಮ್ಮ ಮನೆ ಒಳಗೆ ಯಾವ್ಯಾವ ಪಲ್ಯ ಇರ್ತಾವ, ನಿಮ್ಗೆ ಯಾವ್ಯಾವ ಪಲ್ಯ ಆ್ಯಡ್ ಮಾಡ್ಬೇಕು ಅನ್ನಿಸ್ತದ ನೀವು ಆ ಎಲ್ಲ ಪಲ್ಯನೂ ಆ್ಯಡ್ ಮಾಡ್ಕೋಬಹುದು. ಆಮೇಲೆ ಪನ್ನೀರ್ ಇತ್ತಂದ್ರೆ ನಿಮ್ಮ ಮನೆಯೊಳಗೆ ಪನ್ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋರಿ. ಚೆನ್ನಾಗಿ ಸ್ಟಫಿಂಗು ರೆಡಿ ಆಗ್ತದೆ. ನೆಕ್ಸ್ಟು ಈ ಹಿಟ್ಟು ನೆನಿಲಿಕ್ಕೆ ಬಿಟ್ಟಿರ್ತೀರಲ್ಲ ಅದನ್ನು 1 ನಿಮಿಷ ನಾದ್ಕೊಂಡು ಪೂರಿಗೆ ಹೆಂಗೆ ಸಣ್ಣ ಉಳ್ಳಿ ಮಾಡ್ಕೋತೀರಲ್ಲ ಹಂಗೆ ಸಣ್ಣ ಉಳ್ಳಿ ಮಾಡಿಕೊಂಡು ಲಟ್ಟಿಸ್ರಿ. ಪೂರಿಗಿಂತ ಒಂಚೂರು ಸಣ್ಣ ಉಳ್ಳಿಗಳು ತೊಗೊಂಡ್ರೆ ಅಡ್ಡಿ ಇಲ್ಲ. ಸೊ ಅವನು ಒಂದು ಕಡೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋತಾ ಹೋಗ್ರಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತಿಳು ಲಟ್ಟಿಸ್ಕೋರಿ. ಆಮೇಲೆ ಹೊಳ್ಮಳ್ಳ ಹಿಟ್ಟು ಹಚ್ಕೊಳಿಕ್ಕೆ ಹೋಗ್ಬೇಡ್ರಿ. ಒಂದ್ಸಲ ಹಚ್ಕೊಂಡ್ರೆ ಅಂದ್ರೆ ರಗಡಾಗ್ತದೆ. ಲಟ್ಟಿಸ್ಕೊಂಡು ಆದಮೇಲೆ ಸ್ಟಫಿಂಗ್ ನಿಮಗೆ ಎಷ್ಟು ಬೇಕು ಅಷ್ಟು ಸ್ಟಫ್ ಮಾಡಿಕೊಂಡು ನಿಮಗೆ ಹೆಂಗೆ ಬೇಕು ಹಂಗೆ ನೀವು ಮೋಮೋಸನ್ನು ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ವೀಡಿಯೋಸ್ ನೋಡ್ಲಿಕತ್ತೀರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ದ್ಯಾಟ್ ನನಗೂ ಹೆಲ್ಪ್ ಆಗ್ತದೆ. ಇನ್ನು ನೆಕ್ಸ್ಟ್ ಏನೇನು ಲಟ್ಟಿಸ್ಕೊಂಡು ಸ್ಟಫ್ ಮಾಡಿಕೊಂಡು ಮೋಮೋಸ್ ರೆಡಿ ಮಾಡ್ಕೊಂಡಿರಲ್ಲ ಅವನ್ನ ನಾವು ಸ್ಟೀಮ್ ಮಾಡೋಣಂತ. ಸ್ಟೀಮ್ ಮಾಡೋಕ್ಕಿಂತ ಮುಂಚೆ ಸ್ಟೀಮರಿಗೆ ಸ್ವಲ್ಪ ಎಣ್ಣೆ ಹಚ್ಕೋರಿ. ಸೊ ದ್ಯಾಟ್ ಮೋಮೋಸ ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ. ಇನ್ ಕೇಸ್ ನಿಮ್ಮ ಮನೆ ಒಳಗೆ ಸ್ಟೀಮರ್ ಇಲ್ಲ ಅಂದ್ರೆ ನೀವು ಇಡ್ಲಿ ಸ್ಟೀಮರ್ ಇರ್ತದಲ್ಲ ಇಡ್ಲಿ ಮಾಡ್ತೀರಿ ಅದರೊಳಗೂ ಸ್ಟೀಮ್ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮ್ ಒಳಗೆ 10 ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು. ಸೊ ಇಷ್ಟ ಆತಂದ್ರೆ ನಿಮ್ಮದು ಹೆಲ್ದಿ ವರ್ಷನ್ ಆಫ್ ಮೈದಾ ಮೋಮೋಸ್ ರೆಡಿ ಆಗ್ತದೆ ವೀಟ್ ಫ್ಲೋರಿಂದು. ಟ್ರಸ್ಟ್ ಮೀ ಭಾರಿ ರುಚಿ ಇರ್ತಾವ. ನಿಮಗೆ ಇದಕ್ಕೆ ಚಟ್ನಿ ಏನೂ ಬೇಕಾಗಂಗಿಲ್ಲ, ಹಂಗೆ ತಿಂದು ಬಿಡ್ಬೋದು, ಅಷ್ಟು ಟೇಸ್ಟಿ ಬರ್ತಾವ. ಸೊ ನೀವು ಒಮ್ಮೆ ಟ್ರೈ ಮಾಡಿರಿ. ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಆ್ಯಂಡ್ ಮತ್ತು ಮುಂದಿನ ವೀಡಿಯೋ ಒಳಗೆ ಸಿಗೋಣಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.